ಆಗಿದ್ದು ರೈತರ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಕೃಷಿ ಸಚಿವರಿಗೆ ಗಮನ ಸೆಳೆಯುತ್ತೇನೆ. ಓಕೆ, ಉತ್ತರ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಕೇಳ್ಬಿಡಪ್ಪ. ಸನ್ಮಾನ ಸಭಾಧ್ಯಕ್ಷರೇ, ಕಲಬುರಗಿ ಜಿಲ್ಲೆ ಅಂದ್ರೆ ತೊಗರಿ ಕಣಜ, ಲ್ಯಾಂಡ್ ಆಫ್ ತುವರ್ದಾಲ್ ಅಂತ ಹೆಸರಿದೆ. ಯಾವಾಗಲೂ ಕೂಡ ತಾವು ಕೊಟ್ಟಿರುವಂತಹ ಒಂದು ಉತ್ತರದಲ್ಲೂ ಕೂಡ ಈ ವರ್ಷ ಸುಮಾರು 6,22,000 ಹೆಕ್ಟೇರ್ ಅಲ್ಲಿ ತೊಗರಿ ಬಿತ್ತನೆ ಆಗಿರುತ್ತದೆ. ಆದರೆ 2024-25ನೇ ಒಂದು ಸಾಲಿನ ಒಂದು ಮುಂಗಾರು ಹಂಗಾಮಿನಲ್ಲಿ ಜೂನ್ ಮತ್ತು ಜುಲೈಯಲ್ಲಿ ಮಳೆ ಹೆಚ್ಚಾಗಿದೆ, ಸುಮಾರು 50% ಮತ್ತು 20% ಹೆಚ್ಚಾಗಿದೆ. ಆದರೆ ಕಳೆದ ಒಂದು 3 ತಿಂಗಳಿಂದ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಅಲ್ಲಿ, ನವೆಂಬರ್ ಅಲ್ಲಿ -71% ಆಗಿದೆ, ಡಿಸೆಂಬರ್ ಅಲ್ಲೂ ಕೂಡ -25% ಆಗಿದೆ. ಸರ್, ಇದೆಲ್ಲ ಕಳೆದ ಒಂದು 4 ವಾರದಿಂದ ಮಳೆನೇ ಬಂದಿಲ್ಲ. ಆ ಒಂದು ಕಾರಣದಿಂದ ಕಡಿಮೆ ಆಳ ಮತ್ತೆ ಮಧ್ಯಮ ಆಳದ ಒಂದು ಭೂಮಿಯಲ್ಲಿ ತೇವಾಂಶ ಕೊರತೆಯಿಂದ ತೊಗರಿ ಬೆಳೆ ಎಲ್ಲ ಬಹಳಷ್ಟು ಒಣಗಿರುತ್ತದೆ. ಸರ್, ಅದರಲ್ಲಿ ಒಂದು ತೇವಾಂಶದ ಒಂದು ಕೊರತೆಯಿಂದ ಈ ಒಂದು ಒಣ ಬೇರು ಕೊಳೆ ರೋಗ, ಅದರಿಂದ ನಮ್ಮ ಭಾಗದಲ್ಲಿ ಬಹಳಷ್ಟು ಒಂದು ಬಿತ್ತನೆ ಏನಾಗಿದೆ ಅಲ್ಲ, ಹಿಂದೆ ಏನಾಗಿದೆ 2022-23 ಈ ಒಂದು ಡ್ರೈ ರೂಟ್ ಒಂದು ರೋಗ ಅಂತ ಸರ್, ಒಂದು ನೆಟೆ ರೋಗ ಅಂತ, ಅದರ ಮುಖಾಂತರ ಗಮನ ಏನಾಗ್ಬೇಕೀಗ ಅಲ್ಲಲ್ಲ, ಈಗ ಹೆಂಗೆ 2022-23 1,81,000 ಹೆಕ್ಟೇರ್ಗೆ ಒಂದು ವಿಶೇಷ ಪ್ರಕರಣ ಅಂತ ಸುಮಾರು 181 ಕೋಟಿ ಮತ್ತು ಬರ ಪರಿಹಾರ, ಬೆಳೆ ವಿಮೆ ಎಲ್ಲ ಸೇರಿದೆ ಸುಮಾರು 733 ಕೋಟಿ ನಮ್ಮ ಸರ್ಕಾರ ಬಂದಾಗ ಒಂದು ವಿಶೇಷ ಪ್ಯಾಕೇಜ್ ಅಂತ ನಾವು ಕೊಟ್ಟಿದ್ದೀವಿ. ಈ ವರ್ಷವೂ ಕೂಡ ಅದೇ ಒಂದು ರೀತಿಯಿಂದ, ಯಾಕಂದ್ರೆ ನಮ್ಮ ಕಲಬುರಗಿ ತೊಗರಿಗೆ ಒಂದು GI ಟ್ಯಾಗ್ ಇದೆ ಸರ್. ಅದಕ್ಕಾಗಿ ತಾವು ಸರ್ಕಾರ ಈ ಬಾರಿಯೂ ಕೂಡ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ವಿಶೇಷ ಒಂದು ಪ್ಯಾಕೇಜ್ ಮಾಡಿ ಒಂದು ಪರಿಹಾರ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ.